ನಮಸ್ಕಾರ. ಫಾರ್ಮಸ್ಯೂಟಿಕಲ್ಸ್ ಜಗತ್ನಲ್ಲಿ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಇರಬೇಕು ಅಂತ ನಾವು ಅಂದ್ಕೋತೀವಿ. ಆದ್ರೆ ಕೆಲವೊಮ್ಮೆ ನಾವು ಅಂದ್ಕೊಂಡ ದಾರಿಯಿಂದ ಸ್ವಲ್ಪ ಆಚೆ ಈಚೆ ಆಗೋದು ಸಹಜ. ಇದನ್ನೇ ಟೆಕ್ನಿಕಲ್ ಆಗಿ ಡೀವಿಯೇಷನ್ ಅಂತ ಕರೆಯೋದು. ಹಾಗಾದ್ರೆ ಈ ಡೀವಿಯೇಷನ್ ಅನ್ನೋದು ಬರೀ ಒಂದು ಪ್ರಾಬ್ಲಮ್ಮಾ ಅಥವಾ ನಮ್ಮ ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಕ್ಕೆ ಸಿಕ್ಕಿರೋ ಒಂದು ಚಾನ್ಸಾ? ಬನ್ನಿ, ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ನಾವು 5 ಮುಖ್ಯ ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡೋಣ. ಮೊದಲನೇದಾಗಿ, ಡೀವಿಯೇಷನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು, ಆಮೇಲೆ ಅದು ಯಾಕಾಗತ್ತೆ, ಅದನ್ನ ಹ್ಯಾಂಡಲ್ ಮಾಡಕ್ಕೆ ಸರಿಯಾದ ರೀತಿ ಯಾವುದು, ಆಡಿಟ್ ಮಾಡುವಾಗ ಸಾಮಾನ್ಯವಾಗಿ ಯಾವ ತರಹದ ತಪ್ಪುಗಳು ಸಿಗ್ತವೆ, ಮತ್ತು ಕೊನೆಯದಾಗಿ ತುಂಬಾನೇ ಮುಖ್ಯವಾದದ್ದು, ಈ ಸಮಸ್ಯೆಯನ್ನೇ ಒಂದು ಅವಕಾಶವಾಗಿ ಹೇಗೆ ಬದಲಾಯಿಸಬಹುದು. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಪ್ರಶ್ನೆಗೆ ಬರೋಣ. ಡೀವಿಯೇಷನ್ ಅಥವಾ ವಿಚಲನೆ ಅನ್ನೋ ಪದವನ್ನ ನಾವು ಕೇಳಿರ್ತೀವಿ. ಆದ್ರೆ ಈ ಫಾರ್ಮಾ ಇಂಡಸ್ಟ್ರಿಯ ಸ್ಟ್ರಿಕ್ಟ್ ರೂಲ್ಸ್ ಪ್ರಕಾರ ಇದರ ನಿಜವಾದ ಅರ್ಥ ಏನು, ಅದನ್ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಕಂಪನಿ ಫಾಲೋ ಮಾಡ್ಲೇಬೇಕಾದ ಒಂದು ಅಪ್ರೂವ್ಡ್ ಪ್ರೊಸೀಜರ್ ಅಂದ್ರೆ SOP ಇರುತ್ತೆ. ಆ SOPಯಿಂದ ಅಥವಾ ಬೇರೆ ಯಾವುದೇ ಇನ್ಸ್ಟ್ರಕ್ಷನ್ನಿಂದ ಅಥವಾ ನಮಗ್ ಬರ್ಬೇಕಾದ ರಿಸಲ್ಟಿಂದ ಸ್ವಲ್ಪ ಆಚೆ ಈಚೆಯಾದ್ರೂ ಅದನ್ನ ಡೀವಿಯೇಷನ್ ಅಂತ ಕರಿತೀವಿ. ಇದು ಮ್ಯಾನುಫ್ಯಾಕ್ಚರಿಂಗಿಂದ ಹಿಡಿದು ಟೆಸ್ಟಿಂಗ್, ಪ್ಯಾಕೇಜಿಂಗ್ ಹೀಗೆ ಯಾವುದೇ ಸ್ಟೇಜ್ನಲ್ಲೂ ಆಗಬಹುದು. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ರೆಗ್ಯುಲೇಟರ್ಸ್ ಅಂದ್ರೆ ನಿಯಂತ್ರಕ ಸಂಸ್ಥೆಗಳು ಒಂದು ಡೀವಿಯೇಷನ್ ಆಯ್ತಾ ಇಲ್ವಾ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ, ಸರಿ ಆಯ್ತು, ಅದನ್ನ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ಕೇಳ್ತಾರೆ. ಇದರ ಅರ್ಥ ಏನ್ ಗೊತ್ತಾ? ಡೀವಿಯೇಷನ್ ಆಗೋದು ದೊಡ್ಡ ತಪ್ಪಲ್ಲ, ಆದ್ರೆ ಅದನ್ನ ನಿಭಾಯಿಸೋ ನಿಮ್ ಪ್ರಾಸೆಸ್ ಇದೆಯಲ್ಲ, ಅದೇ ನಿಮ್ಮ ಕ್ವಾಲಿಟಿ ಕಮಿಟ್ಮೆಂಟ್ಗೆ ಅಸಲಿ ಟೆಸ್ಟ್. ಓಕೆ, ಡೀವಿಯೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದ್ರೆ ಇದು ಯಾಕಾಗುತ್ತೆ? ಇದರ ಮೂಲ ಕಾರಣಗಳನ್ನು ನಾವು ನೋಡಿದಾಗ ಇದು ಬರೀ ಒಬ್ಬ ವ್ಯಕ್ತಿಯ ತಪ್ಪಲ್ಲ, ಬದಲಾಗಿ ನಮ್ಮ ಇಡೀ ಸಿಸ್ಟಮ್ ಒಳಗಡೆ ಇರೋ ಸಮಸ್ಯೆಗಳು ಕಾಣಿಸ್ತವೆ. ಆ ಕಾರಣಗಳು ಯಾವುವು ಅಂತ ಈಗ ನೋಡೋಣ. ಸಾಮಾನ್ಯವಾಗಿ ಮಷಿನ್ ಏನಾದ್ರೂ ಕೆಟ್ಟು ನಿಂತಾಗ, ಅಥವಾ ಯಾರಾದ್ರೂ ಏನಾದ್ರೂ ಮಿಸ್ಟೇಕ್ ಮಾಡಿದಾಗ, ಇಲ್ಲಾಂದ್ರೆ ನಾವು ಬಳಸೋ ರಾ ಮೆಟೀರಿಯಲ್ನಲ್ಲಿ ಏನಾದ್ರೂ ಇಶ್ಯೂ ಇದ್ರೆ ಡೀವಿಯೇಷನ್ಸ್ಗಳು ಆಗಬಹುದು. ಆದ್ರೆ ಇಲ್ಲಿ ಗಮನಿಸಿ, ಇವುಗಳಲ್ಲಿ ಹೆಚ್ಚಿನವು ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಬ್ಲೇಮ್ ಮಾಡೋ ವಿಷಯಗಳಲ್ಲ, ಬದಲಾಗಿ ನಮ್ಮ ಸಿಸ್ಟಮ್ನಲ್ಲಿ ಎಲ್ಲೋ ಸರಿ ಇಲ್ಲ ಅಂತ ತೋರಿಸೋ ಸಿಗ್ನಲ್ಸ್ ಅಷ್ಟೇ. ಅದಕ್ಕೆ ನೋಡಿ, ಪಾರದರ್ಶಕತೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಲ್ಲಿ ತುಂಬಾನೇ ಮುಖ್ಯ. ಒಂದು ಡೀವಿಯೇಷನ್ ಅನ್ನ ಮುಚ್ಚಿ ಹಾಕೋಕೆ ಟ್ರೈ ಮಾಡಿದ್ರೆ ಅದು ಸಣ್ಣ ತಪ್ಪಲ್ಲ, ಬದಲಾಗಿ ಒಂದು ಮೇಜರ್ ಕಂಪ್ಲೈನ್ಸ್ ಫೇಲ್ಯೂರ್ ಆಗುತ್ತೆ. ಇದು ರೆಗ್ಯುಲೇಟರ್ಸ್ ದೃಷ್ಟಿಯಲ್ಲಿ ಕಂಪನಿಯ ಪ್ರಾಮಾಣಿಕತೆಯನ್ನೇ ಪ್ರಶ್ನೆ ಮಾಡುತ್ತೆ. ಹಾಗಾದ್ರೆ ಡೀವಿಯೇಷನ್ಗಳನ್ನ ಮುಚ್ಚಾಕೋದು ಸೊಲ್ಯೂಷನ್ ಅಲ್ಲ ಅಂದ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸೋದು ಹೇಗೆ? ಇದಕ್ಕಾಗಿಯೇ ಒಂದು ಸ್ಟ್ರಾಂಗ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ QMS ಬೇಕಾಗೋದು. ಆ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ಗೆ ಈ 5 ಸ್ಟೆಪ್ಸ್ ಫಾಲೋ ಮಾಡ್ಲೇಬೇಕು. ಮೊದಲು, ಡೀವಿಯೇಷನ್ ಅನ್ನು ತಕ್ಷಣ ಗುರುತಿಸಬೇಕು. ಎರಡನೇದು, ಅದನ್ನ ಪ್ರಾಮಾಣಿಕವಾಗಿ ರೆಕಾರ್ಡ್ ಮಾಡಬೇಕು. ಮೂರನೇದು, ಅದರ ಮೂಲ ಕಾರಣ ಏನು ಅಂತ ಪತ್ತೆ ಹಚ್ಚೋಕೆ ಕಂಪ್ಲೀಟ್ ಆಗಿ ತನಿಖೆ ಮಾಡಬೇಕು. ನಾಲ್ಕನೇದು, ಇದರಿಂದ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಏನ್ ಪರಿಣಾಮ ಆಗಿದೆ ಅಂತ ನೋಡ್ಬೇಕು. ಮತ್ತು ಕೊನೆಯದಾಗಿ, ಸರಿಯಾದ ಆಕ್ಷನ್ ತಗೊಂಡು ಅದನ್ನ ಕ್ಲೋಸ್ ಮಾಡಬೇಕು. ಆದರೆ ಒಂದ್ ನಿಮಿಷ, ಎಲ್ಲಾ ಡೀವಿಯೇಷನ್ಗಳು ಒಂದೇ ತರ ಇರಲ್ಲ ಅಲ್ವಾ? ಅವುಗಳ ರಿಸ್ಕ್ ಆಧಾರದ ಮೇಲೆ ಅವುಗಳನ್ನ ಮೈನರ್, ಮೇಜರ್ ಮತ್ತು ಕ್ರಿಟಿಕಲ್ ಅಂತ ವಿಂಗಡಿಸಲಾಗುತ್ತೆ. ಡೀವಿಯೇಷನ್ ಎಷ್ಟು ಸೀರಿಯಸ್ ಆಗಿರುತ್ತೋ ತನಿಖೆ ಕೂಡ ಅಷ್ಟೇ ಆಳವಾಗಿರುತ್ತೆ. ಒಂದು ವೇಳೆ ಡೀವಿಯೇಷನ್ ಮೈನರ್ ಇದ್ರೆ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಸಾಕು. ಅದೇನಾದ್ರೂ ಮೇಜರ್ ಆಗಿದ್ರೆ ಡೀಟೇಲ್ಡ್ ಆಗಿ ತನಿಖೆ ಮಾಡಬೇಕಾಗತ್ತೆ. ಇನ್ನು ಕ್ರಿಟಿಕಲ್ ಕೇಸ್ಗಳಲ್ಲಂತೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಮಟ್ಟದ ತನಿಖೆ ಮಾಡಲೇಬೇಕು. ಥಿಯರಿ ಎಲ್ಲ ಓಕೆ, ಆದ್ರೆ ರಿಯಲ್ ಲೈಫಲ್ಲಿ ಆಡಿಟ್ಸ್ ಟೈಮಲ್ಲಿ ಕಂಪನಿಗಳು ಎಲ್ಲಿ ತಪ್ಪು ಮಾಡ್ತವೆ, ಆಡಿಟರ್ಸ್ ಪದೇ ಪದೇ ಗುರುತಿಸೋ ಕೆಲವು ಕಾಮನ್ ಮಿಸ್ಟೇಕ್ಸ್ ಏನು, ಈಗ ಆ ಕಡೆಗೆ ನಮ್ಮ ಗಮನ ಹರಿಸೋಣ. ಆಡಿಟ್ಗಳಲ್ಲಿ ಪದೇ ಪದೇ ಕಂಡುಬರುವ ಸಮಸ್ಯೆಗಳೆಂದರೆ ಡೀವಿಯೇಷನ್ಗಳನ್ನು ರಿಪೋರ್ಟ್ ಮಾಡೋದ್ರಲ್ಲಿ ಲೇಟ್ ಮಾಡೋದು, ಮೂಲ ಕಾರಣದ ಬಗ್ಗೆ ಸರಿಯಾಗಿ ತನಿಖೆ ಮಾಡದೇ ಇರೋದು, ಒಂದೇ ತರಹದ ಡೀವಿಯೇಷನ್ಗಳು ಮತ್ತೆ ಮತ್ತೆ ಆಗ್ತಾ ಇರೋದು, ಮತ್ತು ಸರಿಯಾದ ಕಾರಣನೇ ಇಲ್ಲದೆ ಡೀವಿಯೇಷನ್ಗಳನ್ನು ಕ್ಲೋಸ್ ಮಾಡೋದು. ಇವೆಲ್ಲವೂ ಒಂದು ವೀಕ್ ಕ್ವಾಲಿಟಿ ಸಿಸ್ಟಮ್ನ ಲಕ್ಷಣಗಳು. ಇಲ್ಲಿವರೆಗೂ ನಾವು ಪ್ರಾಬ್ಲಮ್ಸು, ಪ್ರೊಸೆಸ್ಸು ಎಲ್ಲದರ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ, ಇಡೀ ವಿಷಯವನ್ನೇ ಒಂದು ಬೇರೆ ಆಂಗಲಿಂದ ನೋಡೋಣ. ಡೀವಿಯೇಷನ್ಗಳನ್ನ ಬರೀ ತಪ್ಪುಗಳು ಅಂತ ನೋಡೋ ಬದಲು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸ್ಕೊಂಡ್ರೆ ಏನಾಗುತ್ತೆ? ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ, ಡಿವಿಯೇಷನ್ ಮ್ಯಾನೇಜ್ಮೆಂಟ್ ಅಂದ್ರೆ
ತಪ್ಪು ಯಾರು ಮಾಡಿದ್ರು ಅಂತ ಹುಡುಕಿ ಅವರನ್ನ ಬ್ಲೇಮ್ ಮಾಡೋದಾ? ಖಂಡಿತ ಇಲ್ಲ. ಉತ್ತರ ತುಂಬಾನೇ ಕ್ಲಿಯರ್ ಆಗಿದೆ. ಡಿವಿಯೇಷನ್ ಮ್ಯಾನೇಜ್ಮೆಂಟ್ ಅನ್ನೋದು ಯಾರು ತಪ್ಪು ಮಾಡಿದ್ರು ಅಂತ ಕೇಳೋದಲ್ಲ, ಬದಲಾಗಿ ನಮ್ಮ ಸಿಸ್ಟಮ್ ಎಲ್ಲಿ ಫೇಲ್ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳೋದು. ಇದು ವ್ಯಕ್ತಿಯನ್ನ ದೂಷಿಸೋದಲ್ಲ, ವ್ಯವಸ್ಥೆಯನ್ನ ಸರಿಪಡಿಸೋದು. ಒಮ್ಮೆ ನಾವು ಈ ರೀತಿ ಯೋಚನೆ ಮಾಡೋಕ್ ಶುರು ಮಾಡಿದ್ರೆ ಅದ್ರ ಬೆನಿಫಿಟ್ಸ್ ಕೂಡ ಸ್ಪಷ್ಟವಾಗಿ ಕಾಣಿಸ್ದೆ. ಮೊದಲನೇದಾಗಿ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗತ್ತೆ. ಎರಡನೇದಾಗಿ ಅದೇ ತಪ್ಪು ಮತ್ತೆ ಆಗದ ಹಾಗೆ ನಾವು ತಡಿಬೋದು. ಮತ್ತು ಮೂರನೇದಾಗಿ ರೆಗ್ಯುಲೇಟರಿ ಅಧಿಕಾರಿಗಳ ಜೊತೆ ನಮ್ಮ ಕಂಪನಿಯ ನಂಬಿಕೆ, ವಿಶ್ವಾಸಾರ್ಹತೆ ಹೆಚ್ಚಾಗತ್ತೆ. ಕೊನೆಯದಾಗಿ ಈ ಇಡೀ ಚರ್ಚೆಯ ಸಾರಾಂಶವನ್ನ ಒಂದೇ ಲೈನಲ್ಲಿ ಹೇಳೋದಾದ್ರೆ, ಡಿವಿಯೇಷನ್ ಅನ್ನೋದು ಒಂದು ಪ್ರಾಬ್ಲಮ್ ಅಲ್ಲ, ಬದಲಾಗಿ ನಮ್ಮ ಸಿಸ್ಟಮ್ ಅನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಸಿಕ್ಕ ಒಂದು ಅದ್ಭುತವಾದ ಅವಕಾಶ.